ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KCET ಆಪ್ಷನ್ ಎಂಟ್ರಿ ಈಗ ಮಾಡ್ತಾ ಇದ್ದೀರಾ. ಸೊ ನೀಟ್ ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಾ ಇದ್ದೀರಿ, ನಮಗೆ ಯಾವಾಗ ಆಪ್ಷನ್ ಎಂಟ್ರಿ ಮಾಡೋದು, ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಮತ್ತು ಆಪ್ಷನ್ ಎಂಟ್ರಿ ಕಂಬೈಂಡ್ ಇರುತ್ತಾ ಅಥವಾ KCETಗೆ ನೀಟ್ಗೆ ಸಪ್ರೇಟ್ ಇರುತ್ತಾ, ಇದೆಲ್ಲ ಥರ ಡೌಟ್ನ ಕೇಳ್ತಾ ಇದ್ರಿ. ಸೊ KE ಕಡೆಯಿಂದ ಬೆಳಗ್ಗೆ ಒಂದು ಅಪ್ಡೇಟ್ನ ಮಾಡಿದ್ದಾರೆ. ಸೊ ನೀವು ಇಲ್ಲಿ KE ವೆಬ್ಸೈಟಿಗೆ ಬಂದರೆ ಗೊತ್ತಾಗುತ್ತೆ ನಿಮಗೇನೆ. ಸೊ ಏನು ಅಪ್ಡೇಟು, ಮತ್ತು ಕಂಬೈಂಡ್ ಆಪ್ಷನ್ ಎಂಟ್ರಿ ಇರುತ್ತಾ, ಮತ್ತು ಸರ್ವರ್ ಎರರ್ ಬಂದರೆ ಏನು ಮಾಡಬೇಕು, ಇದೆಲ್ಲದಕ್ಕೂ ಈ ವಿಡಿಯೋದ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇನು ಡೌಟ್ಸ್ ಇರೋ ಆಪ್ಷನ್ ಎಂಟ್ರಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯಿತಾ ಕಂಪ್ಲೀಟ್ ಆಗಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಡೈರೆಕ್ಟಾಗಿ KE ವೆಬ್ಸೈಟ್ಗೆ ಬಂದರೆ ಇಲ್ಲಿ ಈ ರೀತಿ ಹೊಸ ಒಂದು ಇಂಟರ್ಫೇಸಲ್ಲಿ ಮೊದಲ ಸುತ್ತಿನ ಪ್ರವೇಶ ಲಿಂಕ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇದು ಇರಲಿಲ್ಲ, ಇವಾಗ ರಿಲೀಸ್ ಮಾಡಿರೋದು. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, UG NEET UG CET ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ. ಬಟ್ ಈಗ ಆಲ್ರೆಡಿ ಈ KCET ಆಪ್ಷನ್ಗೆ ಇದನ್ನು ರಿಲೀಸ್ ಮಾಡಿದರು. ಸೊ ಈಗ ನೀಟ್ಗೆ ಮೆನ್ಷನ್ ಮಾಡಿಬಿಟ್ಟು ರಿಲೀಸ್ ಮಾಡಿದ್ದಾರೆ. ಮತ್ತು ಯಾರೆಲ್ಲ ವೆರಿಫಿಕೇಷನ್ ಸ್ಲಿಪ್ಪು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡಿ. ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇನ್ನು, ಹೋಗಿ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಲಾಗಿನ್ ಐಡಿನ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈಗ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂತ ತುಂಬ ಜನಕ್ಕೆ ಡೌಟ್ ಬರ್ಬೋದು. ಸೊ ಇದ್ರ ಬಗ್ಗೆ KE ಅವರು ಒಂದು ಹೊಸ ನೋಟಿಫಿಕೇಷನ್ ಮುಖಾಂತರ ಶೆಡ್ಯೂಲ್ನ ರಿಲೀಸ್ ಮಾಡ್ಬೋದು, ಅಥವಾ ಸಪ್ರೇಟು ಈಗ ಮಾಕ್ ರೌಂಡು ಹೆಂಗಿದ್ರು KCETದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಫಸ್ಟ್ ರೌಂಡ್ಗೆ ಇಬ್ಬರು ಒಟ್ಟಿಗೆ ಮಾಡೋದ, ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ KE ಅವರು ಒಂದು ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಸೊ ಒಂದು ಲಿಂಕಲ್ಲಿ ನಿಮ್ಮ UG CET ನೀಟ್ ಮತ್ತು UG CET KCET ಎರಡೂ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನೋ ರೀತಿಯೇ ಇದೆ. ಸೊ ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆಗುತ್ತೋ ಇಲ್ವೋ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ನನ್ನ ಪ್ರಕಾರ ಈಗ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಿದ್ರೇ ಯೂಸು. ಯಾಕೆ ಅಂತ ಹೇಳಿದ್ರೆ ಈಗ ತುಂಬ ಸ್ಟೂಡೆಂಟ್ಸ್ಗೆ ಮೋಸ ಆಗ್ತಿತ್ತು. ಮೋಸ ಇನ್ ದ ಕೇಸ್ ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಸಿಗಬೇಕಾಗಿರೋ ಸೀಟು ಸೆಕೆಂಡ್ ರೌಂಡಲ್ಲಿ ಸಿಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ಈಗ ಕೆಲವು ಸ್ಟೂಡೆಂಟ್ಸು ಫಸ್ಟು ಮೆಡಿಕಲ್ ಫಸ್ಟ್ ಪ್ರಿಫರೆನ್ಸ್ ಇಟ್ಕೊಂಡಿರ್ತಾರೆ. ಸೊ ಫಸ್ಟು CET ಮಾಡಿಬಿಟ್ಟಾಗ ಆಪ್ಷನ್ ಎಂಟ್ರಿನ ಅವ್ರಿಗೆ ಮೆಡಿಕಲ್ ಹೋಗ್ಬೇಕಾ ಅಥವಾ CETಗೆ ಹೋಗ್ಬೇಕಾ, ಇದ್ರ ಬಗ್ಗೆ ಡೌಟ್ ಇರುತ್ತೆ. ಸೊ ಮೆಡಿಕಲ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಂಡು ಇಂಜಿನಿಯರಿಂಗ್ನ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಕೋಬೋದು. ಈಗ ಮೊದಲಾದರೆ ಏನಾಗ್ತಿತ್ತು, ಬರೀ CETದೆ ಕೌನ್ಸಿಲಿಂಗ್ ಮಾಡಿಬಿಟ್ಟಿದ್ರೆ ಅಕಸ್ಮಾತ್ ಸೀಟ್ ಸಿಗುತ್ತೋ ಸಿಗಲ್ವೋ ಮೆಡಿಕಲಲ್ಲಿ ಅನ್ನೋ ಒಂದು ಯೋಚನೆ ಮಾಡಿಕೊಂಡು ಅವರು ಇಂಜಿನಿಯರಿಂಗ್ಗೆ ಜಾಯ್ನ್ ಆಗ್ತಿದ್ರು. ಆವಾಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗ್ತಿತ್ತು. ಆದ್ದರಿಂದ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಿದ್ರೇ ತುಂಬ ಯೂಸ್ ಆಗುತ್ತೆ. ಸೊ ನಿಮ್ಗೆ ಏನೇ ಡೌಟ್ಸ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ಸದ್ಯಕ್ಕಂತೂ ಒಂದು ಲಿಂಕ್ನ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೋಟಿಫಿಕೇಷನ್ನು ಕೆಲವು ಹೊತ್ತಲ್ಲೇ ಬರ್ಬೋದು. ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಆದರೂ ಆಗ್ಬೋದು, ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ಯಾರಿಗೆಲ್ಲ ಸರ್ವರ್ ಎರರ್ ಬರ್ತಾ ಇದೆ, ಸೊ ನೀವು ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಟ್ರೈ ಮಾಡಿ, ಆವಾಗ ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ನೀಟ್ದು ಸಪ್ರೇಟ್ ಲಿಂಕ್ ರಿಲೀಸ್ ಮಾಡಿದ್ದಾರಲ್ವ, ನೀಟ್ ಅವರು ಈ ಕಡೆ ಶಿಫ್ಟ್ ಆಗ್ಬೋದು, ಅಥವಾ ಎರಡೂ ಒಂದೇ ಲಿಂಕ್ ಯೂಸ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು ಅನಿಸುತ್ತೆ. ಸೊ ಟ್ರೈ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಯಾರೆಲ್ಲ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಲ್ಲಿ ಜಾಯ್ನ್ ಆಗಿ, ಬೇಕಾದ್ರೆ ವೆರಿಫಿಕೇಷನ್ ಸ್ಲಿಪ್ಪು ಲಿಂಕು ಅಲ್ಲಿ ವಾಟ್ಸಪ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ನೀವು ಡೈರೆಕ್ಟಾಗಿ ಡೌನ್ಲೋಡ್ನ ಮಾಡ್ಕೋಬೋದು. ಮತ್ತು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗ್ತಿಲ್ವಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಪೇಮೆಂಟು ರೀಫಂಡ್ ಆಗುತ್ತೆ ಅಂತ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. KE ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಅದನ್ನು ಮಾತ್ರ ಹೇಳಿದ್ದು ನಾನು. ಸೊ ನಾನೇನು ಹೇಳಿಲ್ಲ. ಅವರು 5 ವರ್ಕಿಂಗ್ ಡೇಸಲ್ಲಿ ನಿಮಗೆ ರೀಫಂಡ್ ಆಗುತ್ತೆ ಅಂತ ತಿಳಿಸಿದರು. ಸೊ 5 ಡೇಸ್ ಆಯಿತು, ಇನ್ನೂ ರೀಫಂಡ್ ಆಗಿಲ್ಲ. ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಏನಾದರೂ ಅಪ್ಡೇಟ್ ಕೊಡ್ಬೋದು ಅದ್ರ ಬಗ್ಗೆ. ನಿಮಗೂ ಏನಾದರೂ KE ಕಸ್ಟಮರ್ ಕೇರ್ ನಂಬರ್ ಬೇಕು ಅಂತ ಹೇಳಿದ್ರೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ನಾನು ಗ್ರೂಪಲ್ಲಿ ನಂಬರ್ನ ಹಾಕ್ತೀನಿ. ನಿಮ್ಗೇನೇ ಡೌಟ್ಸ್ ಇರೋ ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು. ಸೊ ಬ್ಯುಸಿ ಇರುತ್ತೆ, ನೀವು ಕಾಲ್ ಮಾಡಿ ಕೇಳಿದಾಗ ಅವರು ಆನ್ಸರ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ.